ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸಮಸ್ಯೆಗಳು ತೀವ್ರವಾಗಿ ಕಾಡುತ್ತಿದ್ದರೂ ಮಹಿಳೆಯರು ಮತ್ತು ವೃದ್ಧರು ಸೂಕ್ತ ಕಾಲಕ್ಕೆ ಚಿಕಿತ್ಸೆ ಪಡೆಯದೆ ಆರೋಗ್ಯ ಹದಗೆಡುವಂತೆ ಮಾಡುತ್ತಿರುವುದು ಸಾಮಾನ್ಯ. ಇಂತಹ ಸಮಸ್ಯೆಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುತ್ತಿದ್ದು, ಇದು ಗ್ರಾಮೀಣ ಜನರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲಿಗೆ ತಮ್ಮ ಸ್ವಂತ ಗ್ರಾಮ ಪೆರೇಸಂದ್ರದಿಂದಲೇ ಆರೋಗ್ಯ ಶಿಬಿರಗಳ ಆಯೋಜನೆ ಆರಂಭಿಸಿದ ಸಂದೀಪ್ ರೆಡ್ಡಿ ನಂತರ ಪಟ್ರೇನಹಳ್ಳಿ, ಇದೀಗ ಚಿಕ್ಕ ಕಾಡಗೇನಹಳ್ಳಿಯಲ್ಲಿ ಆರೋಗ್ಯ ಶಿಬಿರ ಆಯೋಜಿಸಿದರು. ಈ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ, ಆರೋಗ್ಯ ಶಿಬಿರಗಳಿಂದ ಎಲ್ಲವೂ ಬದಲಾಗಲಿದೆ ಎಂದು ಹೇಳ್ತಿಲ್ಲ. ಸಮಾಜದಲ್ಲಿ ಸ್ವಲ್ಪವಾದರೂ ಅಳಿಲು ಸೇವೆ ಮಾಡಬೇಕು ಎಂದು ಕೆಲಸ ಮಾಡುತ್ತಿದ್ದೇನೆ. ಇದರಿಂದ ಕೆಲವರಿಗಾದರೂ ಅನುಕೂಲವಾದರೆ ಅದೇ ತೃಪ್ತಿ ನೀಡಲಿದೆ ಎಂದರು. ನಮ್ಮ ಸರ್ಕಾರಗಳು ಯಾವ ರೀತಿ ಮಾಡ್ತಿದೆ, ನಮ್ಮ ಜನ ಯಾವ ರೀತಿ ಪರದಾಡ್ತಿದ್ದಾರೆ ಅಂತ ನಾವು ಮಾಡ್ತಾ ಇರೋ ಆರೋಗ್ಯ ಶಿಬಿರಗಳಿಂದ ಹಠಾತ್ತಾಗಿ ಏನೋ ಎಲ್ಲ ಬದಲಾವಣೆ ಆಗಿಬಿಡುತ್ತೆ ಅಂತ ನನಗೇನಿಲ್ಲ. ಆದರೆ ಸಮಾಜದಲ್ಲಿ ಒಂದು ಅಳಿಲು ಸೇವೆ ಸಲ್ಲಿಸುವಂತಹ ಕಾರ್ಯವನ್ನು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಡಿಯಲ್ಲಿ ನನ್ನೆಲ್ಲ ಸ್ನೇಹಿತರು ಯುವ ಮಿತ್ರರ ಜೊತೆಗೆ ಮಾಡ್ಕೊಂಡು ಬರ್ತಾ ಇರೋದು ತಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಏನು ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಏನಿದೆ ಇವತ್ತು, ಇವ್ರ ಜೊತೆ ನನಗೆ ಒಂದು 7-8 ವರ್ಷಗಳ ಸಂಬಂಧ. ಒಂದು 7-8 ವರ್ಷಗಳ ಹಿಂದೆಯೇ ನರೇಂದ್ರ ಮೋದಿಯವರ ಜನ್ಮದಿನ ದಿವಸ ಸೇವಾ ದಿನ ಅಂತ ಏನು ಪ್ರಾರಂಭ ಮಾಡಿದ್ರು, ಅವರ ಹೆಸರಿನಲ್ಲಿ ಸೇವಾ ದಿನ ಅಂತ ಏನು ಒಂದು ಕರೆ ಕೊಟ್ಟು ಮಾಡೋಕ್ಕೆ ಇದು ಮಾಡಿದ್ರು, ಆವತ್ತು ನಾನು ಮೊದಲನೇ ಬಾರಿಗೆ ಮಾಡಿದ್ದೆ. ಸೊ ಐ ಆಮ್ ನಾಟ್ ರಾಂಗ್, ಮೋಸ್ಟ್ಲಿ 2018ರಲ್ಲಿ ನರೇಂದ್ರ ಮೋದಿಜಿಯವರ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವತ್ತು ನನಗೆ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಅವರು ಪರಿಚಯ ಆಗಿತ್ತು. ಆವತ್ತಿಂದನೂ ಸತತವಾಗಿ ನಾವು ಅವರ ಜೊತೆ ಸೇರಿ ವಿವಿಧ ಆರೋಗ್ಯ ಶಿಬಿರಗಳನ್ನು ನಡೆಸೋದು ಅಲ್ಲದೆ, ಎಷ್ಟೋ ಸಲ ಶಿಬಿರಗಳು ಅಲ್ಲದೇ ಇದ್ದರೂ ಸಹ ಬೇರೆ ಬೇರೆ ಪೇಷಂಟ್ಗಳು ಬೇರೆಯವರೆಲ್ಲ ಬಂದಾಗ ಅವ್ರ ಹಾಸ್ಪಿಟ್ಲಿಗೆ ಕಳಿಸಿದಾಗ ಕೆಲವು ಸಲ ಉಚಿತವಾಗಿ, ಕೆಲವು ಸಲ ರಿಯಾಯಿತಿ ದರದಲ್ಲಿ ಮುತುವರ್ಜಿ ವಹಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಕಳಿಸಿದ್ದಾರೆ. ಮೊದಲನೇದಾಗಿ ನಾನು ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಅವರಿಗೆ ಏನು ನಾನು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅವರ ಎಲ್ಲ ಸಿಬ್ಬಂದಿ ವರ್ಗ ಏನು ಪ್ರತಿ ವಾರ ಬರ್ತಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಜೊತೆಗೆ ನನ್ನೆಲ್ಲ ಯುವ ಮಿತ್ರರು, ನಾನು ಯಾವಾಗಲೂ ಹೇಳೋದೊಂದೇ, ಸಂದೀಪ್ ರೆಡ್ಡಿ ಒಂದು ಮುಖ ಅಷ್ಟೇ, ನನ್ನ ಹಿಂದೆ ಅಗಾಧವಾದ ಶಕ್ತಿ ಇರೋದು ನನ್ನ ಯುವ ಮಿತ್ರರು ಮತ್ತು ನನ್ನ ಹಿರಿಯರ ಮಾರ್ಗದರ್ಶನ ಮತ್ತು ನನ್ನೆಲ್ಲ ಕಿರಿಯ ಯುವಕರ ಅವರ ಶ್ರಮದಾನದಿಂದ ಮಾತ್ರನೇ ಇವತ್ತು ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಿದೆ. ಇನ್ನು ರಾಜಕೀಯವಾಗಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ 1.5 ತಿಂಗಳು ಕಳೆದರೂ ಪೂರ್ಣ ಪ್ರಮಾಣದ ಸಂಪುಟ ಇನ್ನೂ ಆಗಿಲ್ಲ. ಪೂರ್ಣ ಪ್ರಮಾಣದ ಸಂಪುಟ ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟಿಲ್ಲ ಎಂದರು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲು ಸ್ವಾತಂತ್ರ್ಯ ಇಲ್ಲ ಎನ್ನುವುದು ಇದರಿಂದ ಸ್ಪಷ್ಟವಾಗಿದೆ. ಅರ್ಧಂಬರ್ಧ ತಂಡ ಇಟ್ಟುಕೊಂಡು ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಇದು ಕಾಂಗ್ರೆಸ್ ಸಂಸ್ಕೃತಿ. ಇದನ್ನ ಜನರು ಗಮನಿಸಿ ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕಬೇಕು ಎಂಬುದನ್ನು ಯೋಚನೆ ಮಾಡಿ ಮತದಾರರು ಮತ ಹಾಕಬೇಕು ಎಂದರು. ಇನ್ನು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಸಂದೀಪ್ ರೆಡ್ಡಿ ಹೆಸರು ಹೇಳದ ಸುಧಾಕರ್ ಈ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಸಂದೀಪ್ ರೆಡ್ಡಿ, ಅಂದು ಯಾರಿಗೆ ಯೋಗ್ಯತೆ ಇದೆ ಎಂದು ಅನಿಸುತ್ತೋ ಅವರಿಗೆ ಹೈಕಮಾಂಡ್ ಸುಧಾಕರ್ ಅವರ ಸಹಮತದೊಂದಿಗೆ ಟಿಕೆಟ್ ನೀಡಲಿದೆ. ನಾನು ಟಿಕೆಟ್ ಪಡೆದು ಗೆಲ್ಲಬೇಕು ಎಂದು ಬಂದಿಲ್ಲ, ಜನರನ್ನ ಗೆಲ್ಲಿಸಬೇಕು ಎಂದು ಬಂದಿದ್ದೇನೆ. ಇದು ವಿಷಯ ಅಲ್ಲವೇ ಅಲ್ಲ. ಜನರೊಂದಿಗೆ ನಿಂತು ಕೆಲಸ ಮಾಡುವುದಷ್ಟೇ ನನ್ನ ಕೆಲಸ ಎಂದರು. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಸುಮಾರು 1-1.5 ತಿಂಗಳಾದರೂ ಸಹ ಪೂರ್ಣವಾದ ಮಂತ್ರಿಮಂಡಲವನ್ನು ರಚಿಸೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಇವತ್ತವರೆಗೂ ಬಿಟ್ಟಿಲ್ಲ. ಡಿಕೆ ಶಿವಕುಮಾರ್ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಅಲ್ಲಿಲ್ಲ ಅನ್ನೋದನ್ನು ಮತ್ತೆ ಕಾಂಗ್ರೆಸ್ಸು ಪ್ರೂವ್ ಮಾಡಿದೆ. ಇಂತಹ ಒಂದು ಸರ್ಕಾರವನ್ನು ಅರೆಬೆಂದಂತಹ ಅರ್ಧಂಬರ್ಧ ಇರೋ ಟೀಮ್ನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರಂತೂ ಏನೋ ಒಂದು ಮಾಡಬೇಕು, ಮತ್ತೆ ನಾವು ಸರ್ಕಾರ ತರಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ. ಆದರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಅವರ ಹೈಕಮಾಂಡ್ ಬಿಡ್ತಿಲ್ಲ. ಇದು ಕಾಂಗ್ರೆಸ್ನ ಸಂಸ್ಕೃತಿ. ಇದನ್ನು ಜನತೆ ಗಮನಿಸಬೇಕು. ಇವರು ಆಟಾಟೋಪುಗಳನ್ನು ಗಮನಿಸಬೇಕು. ಅವರ ಲಾಭ ಲೆಕ್ಕಾಚಾರಗಳನ್ನು ನೀವು ಗಮನಿಸಬೇಕು. ಮುಂದಿನ ಬಾರಿ ಚುನಾವಣೆ ಬಂದಾಗ ಏನು ಎಲೆಕ್ಷನ್ಗೆ ಯಾರಿಗೆ ಓಟ್ ಹಾಕಬೇಕು ಏನಿಲ್ಲ ಅಂತ ಯೋಚನೆ ಮಾಡಿ ಓಟ್ ಮಾಡಬೇಕು ಅಂತ ನನ್ನ ಪ್ರಜ್ಞಾವಂತ ಮತದಾರರಲ್ಲಿ ಕೇಳ್ಕೊಳ್ತಾರೆ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.